also known as what? Sunday outing vlog. So ಎಷ್ಟೋ ದಿನ ಆಗ್ಬಿಟ್ಮೇಲೆ ಆಚೆ ಹೋಗ್ತಾ ಇರೋದು ಔಟಿಂಗಿಗೆ ಆ್ಯಂಡ್ half day outing, not basically one day, and already half day ಆಗೋಗ್ಬಿಟ್ಟಿದೆ because it's almost 11:40, so 12 round of ಇಟ್ಕೊಳ್ಳೋಣ. ಸೊ ಬೆಳಗ್ಗೆ ಎಲ್ಲ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ರೆಡಿ ಆಗಿಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಎಲ್ಲಿ ಎತ್ತ ಏನು ಅನ್ನೋದೆಲ್ಲ ಬ್ಲಾಗಲ್ಲಿ ನೋಡಿ. ಆ್ಯಂಡ್ ಇಫ್ ಯು ನ್ಯೂ ಟು ಮೈ ಚಾನಲ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಇವತ್ತಿನ ನಮ್ಮ ಲೈಕ್ ಹಾಫ್ ಡೇ ಔಟಿಂಗಿಗೆ ಸ್ಪೆಷಲ್ ಗೆಸ್ಟ್, ಸ್ಪೆಷಲ್ ಅಲ್ಲ VIP, ನಿನ್ನ ಮಕ್ಕಳಿಗೆ VIP. ಯಾರು ಬಂದಿದ್ದಾರೆ ನೋಡಿ. ಹಾಯ್ ಗುಡಾಲ್. ಬೇರೆ ಏರಿಯಾದವರು ನಮ್ಮ ಏರಿಯಾ ಜೊತೆ ನಮ್ಮ ಏರಿಯಾ ಅವ್ರ ಜೊತೆ ಟ್ರಿಪ್ಪಿಗೆ ಬರ್ತಾ ಇದ್ದೀರಾ, ಹೆಂಗೆ ಅನ್ನಿಸ್ತಿದೆ? ಯಾವುದೋ VIP ಬರ್ತಾರೆ ಅನ್ಸುತ್ತಲ್ಲ, ಪೊಲೀಸ್ ತಲೆ ನಾವು ಹೋಗ್ತೀವಿ ಅಂತ. ಅದೇ ನೀನು VIP ಅಂತ, ಅದಕ್ಕೆ ಅಲ್ಲಿ ಪೊಲೀಸ್ ಇದ್ದಾರೆ. ಸೊ ಇವನಿಗೆ ಅಂತ. ಸೊ ಇಲ್ಲಿ ಮಮ್ಮಿ, ಇಲ್ಲಿ ಪಪ್ಪ, and we are in Domlur right now. So let's go. ಬಿರಿಯಾನಿ ಟ್ರೀಟ್ ಬಗ್ಗೆ ಹೇಳು ಗುನಾಲ್. ಜೋರಾಗಿ ಹೇಳು, ಗಾಳಿ ಕೇಳಿಸಲ್ಲ ಅನ್ಸುತ್ತೆ. ಜೋರಾಗಿ ಹೇಳು. ಏನೋ ಗುನಾಲ್ಗೆ ಯಾಕೆ ಬಿರಿಯಾನಿ ಟ್ರೀಟ್ ಕೊಡಿಸ್ತಾ ಇರೋದು? ಎಷ್ಟು ದಿನ ಆಗ್ಬಿಟ್ಮೇಲೆ ಕೊಡಿಸ್ತಾ ಇರೋದು ಅಂತಾನೆ ಹೇಳು ಗುನಾಲ್. ಎಷ್ಟು ಏಪ್ರಿಲ್, ಜೂನ್, ಜುಲೈ, ಜುಲೈ ನಾಳೆ ಬಂತು. ಅವನೇ ಬರಾಗಿಲ್ಲ, 10th ಆಗಿದೆ ಕೊಡಿಸ್ತೀನಿ ಅಂತ ಹೇಳ್ದ, ಪಾಸ್ ಆದ್ರೆ ಕೊಡಿಸ್ತೀನಿ ಅಂತ. ಆ ರಿಸಲ್ಟ್ ಬಂದು ವೀಕೆಂಡ್ ಕೊಡಿಸ್ದ. ಆ್ಯಕ್ಚುಲಿ ಗುನಾಲು ಸೆಕೆಂಡ್ PU ಪಾಸ್ ಆಗಿದ್ಮೇಲೆ ನಮ್ಮಪ್ಪ ಕಡೆಯಿಂದ ಬಿರಿಯಾನಿ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಬಟ್ ಅದು 4 months ಆಗಿದೆ, ಲೈಕ್ ಟೈಮೇ ಬಂದಿಲ್ಲ. ಸೊ ಅದಕ್ಕೆ ಇವತ್ತು ಆ್ಯಕ್ಚುಲಿ ನಾನು ಇನ್ನು ಫ್ರೀ ಇಲ್ಲ, ಬಟ್ ಸ್ಟಿಲ್ ಪಾಪ ನೆಕ್ಸ್ಟ್ ಮಂತ್ ಶ್ರಾವಣ ಮಮ್ಮಿ ತಿನ್ನಲ್ಲ, ಆಮೇಲೆ ತಿರ್ಗಾ ಇನ್ನೊಂದು ಮಂತ್ ತಿನ್ನಲ್ಲ. ಗುನಾಲ್ ಏನಕ್ಕೆ ತಿನ್ನಲ್ಲ, ಸುಮ್ಮನೆ ಪಾಸ್ ಆಗ್ತೀನಿ ನಾನು ಮುಕ್ಕೊಂಡಿದ್ದು. 1 year ಎಷ್ಟು ಡೇಸ್ ಐತೆ? 1 year ಎಷ್ಟು ಡೇಸ್? 365 days. ಅದು ಗೊತ್ತಿದ್ರೆ ಸೆಕೆಂಡ್ PC ಪಾಸ್ ಆದೇನಾ? ಸೊ ಹಂಗೂ ಹಿಂಗೂ ಅಡ್ಜಸ್ಟ್ ಮಾಡಿಕೊಂಡು ಟೈಮ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ನಾಟ್ ಓನ್ಲಿ ಬಿರಿಯಾನಿ ಟ್ರೀಟ್, ಬೇರೆ ಕಡೆನೂ ಹೋಗೋ ಪ್ಲ್ಯಾನ್ ಇದೆ, ನೋಡೋಣ. ಆದರೆ ಹೋಗ್ತೀವಿ ಇಲ್ಲ ಅಂತ. ಗೈಸ್, ಇಶಾ ಲೈಕ್ ಎಂಟರ್ ಆಗೋವಾಗ ಇಲ್ಲಿ ಜೋಳಗಳಿದೆ. 2 o'clock ಆಗಿದೆ, ಹೊಟ್ಟೆ ಹಸಿತಿದೆ ಅಂತ ನೋಡಿದೆ. ಒಂದು ಜೋಳ 40 rupees, ಟು ಮಚ್. ಅದಕ್ಕೆ ಒಂದೇ ತೊಗೊಂಡು ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೊ ಹಾಂ ಏನೋ ಸ್ವೀಟ್ ಕಾರ್ನ್ ಇದು, ಸ್ವೀಟ್ ಕಾರ್ನ ಸುಡ್ತಾ ಇರೋದಾ? ಅಮೇರಿಕನ್ ಕಾರ್ನ್, ಸಾರಿ. ಬಂದ್ವಿ ಫೈನಲಿ. ಎಲ್ಲಿ ಬಿಡಬೇಕು? ಚಪ್ಪಲಿ ಅಲ್ಲ ಅನ್ಸುತ್ತೆ, ಅಲ್ಲಿ ಏನೋ ಇದೆ ಅಲ್ಲ, ಅಲ್ಲೇ ಅನ್ಸುತ್ತೆ ನೋಡು. ಇನ್ನೂ ಅಲ್ಲಿ ಚಪ್ಪಲಿ ಹಾಕೊಂಡು ಎಲ್ಲ ಹೋಗ್ತಾ ಇದ್ದಾರೆ, ಅಲ್ಲೇ ಅನ್ಸುತ್ತೆ. ನಡಿ ಪಾಪ ವಾಶ್ರೂಮ್ಗೆ ಹೋಯ್ತು, ಹೇಳ್ಬಿಟ್ಟು ಹೋಯ್ತು. ಲಾಸ್ಟ್ ಟೈಮ್ ಶಿವರಾತ್ರಿಗೆ ಬಂದಾಗ ಏನೂ ಕ್ಲೀನಾಗಿ ನೋಡೋಕ್ಕಾಗಿಲ್ಲ. ಅದೇ ಇವತ್ತು ಬಂದಿದ್ದೀವಿ. ಏನು ಮಾಡ್ತಾ ಇದೆಯಾ? ಸೆಲ್ಫಿ ಇಟ್ಕೊತಾ ಇದ್ದಾರೆ ಮಮ್ಮಿ. ಓ ಇಲ್ಲೇ ಇದೆ ನೋಡು ಚಪ್ಪಲಿದು, ನಾನು ಅಲ್ಲ ಅನ್ಕೊಂಡೆ. ಇದೆಲ್ಲ ಡಿಫ್ರೆಂಟ್ ಆಗಿದೆ ಅಲ್ಲ. ಮಮ್ಮಿ ಸೆಲ್ಫಿ ತಲೆಗೆ ಸ್ನಾನ ಮಾಡಿಕೊಂಡು ಸಿಕ್ಕು
ಅಲ್ಲಿಗೆ ಫ್ಲಾಂಟಿಂಗ್ ಮೈ ಹೇರ್. ಬ್ರಷ್ ತುಂಬ ರಫ್ ಇದೆ. ನಾನು ಇಲ್ಲಿ ಬಂದಾಗೆಲ್ಲ ಐ ಆಲ್ವೇಸ್ ಲೈಕ್ ರಿಮೆಂಬರ್ ಮೈ ಕೊಯಂಬತ್ತೂರ್ ಟ್ರಿಪ್ ಟು ಈಶಾ. ನೋಡಿ ಇಲ್ಲಿ ಪಾಟ್ಲಕ್ಕೆಲ್ಲ ಮಾಡ್ತಿದ್ದಾರೆ. ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ಗೆ ಕವರ್ಸ್ ಇಟ್ಟಿದ್ದಾರೆ. ಅಲ್ಲಿದ್ದು ಚಪ್ಪಲ್ ಸ್ಟ್ಯಾಂಡ್ ಬಂದ್ಬಿಟ್ಟು ಎಂಟ್ರಿಯಿಂದ ಬಂದವ್ರಿಗಂತೆ. ನಾವು ಪಾರ್ಕಿಂಗಿಂದ ಎಂಟ್ರಿ ತೊಗೊಂಡು ಬಂದ್ಬಿಟ್ವಲ್ಲ, ಸೊ ಇಲ್ಲಿ ಬಿಡ್ಬೋದು ಅಂತ ಅದಕ್ಕೆ ಇಲ್ಲಿ ಬಿಡಕ್ಕೆ ಬಂದಿದ್ವಿ. ಹತ್ರ ಬಂದ್ವಿ. ಅಷ್ಟೇ ಅಷ್ಟೇ. ಅಂಕಲ್ ಆಂಟಿ ಪೂರ ಇಡೋಂಗೆಲ್ಲ ಪೋವೆಂಡ ಅಂತಾನೆ. ಹೌದಾ ಗುನಾಲ್, ನೀನ್ ನೆಂತಿಗೆ ಹಂಗೆ ಮಾಡ್ತೀಯ ಗುನಾಲ್. ರೆಸಾರ್ಟ್ಗಳಿಗೆ ಹೋಗ್ತಾನೆ ಅಲ್ಲ ಗುನಾಲ್. ಇಂಡಿಯಾದಲ್ಲೇ ಇರಲ್ಲ ನೀನು. ಗುನಾಲ್ ವ್ಲಾಗ್ ನೋಡೋರು ನೋಡಿದ್ರೆ ಶಾಕ್ ಶಾಕ್. ವ್ಲಾಗ್ ನೋಡೋರು ನೋಡಿದ್ರೆ ಶಾಕ್ ಶಾಕ್. ನಿಮಿಷ, ನಾನೇನೋ ಮಿಸ್ ಮಾಡಿಬಿಟ್ಟೆ ಆ ಪಾರ್ಟ್ನ. ದಯವಿಟ್ಟು ರಿಪೀಟ್ ಮಾಡಿ, ಬಿಕಾಸ್ ಐ ವಾಸ್ ಔಟ್ಸೈಡ್ ದ ಕಾರ್. ಪ್ಲೀಸ್ ಹೇಳೋ. ಏನಂದ? ಕಾರ್ ಇಸ್ಕೊಂಡ್ರೆ ಸೀಟ್ ಕವರ್ ಹಾಕ್ತಾರಂತೆ. ನಮ್ಮಂಗೆ ಚೀಪ್ ಆಗಿ ಟವಲ್ ಎಲ್ಲ ಹಾಕಲ್ವಂತೆ. ಅದಕ್ಕೆ ಪಪ್ಪ ಅಂತೂ ಸರಿ ವರದಕ್ಷಿಣೆ ಇಸ್ಕೊಂತೀಯಲ್ಲೋ, ವರದಕ್ಷಿಣೆ ಎಲ್ಲ ಯಾರು ಇಸ್ಕೊಂತಾರೆ, ನಾನು ದುಡಿತೀನಿ ಅಂದ. ಗುನಾಲೇ ಬಿಡು ಗುನಾಲ್, ವಿಡಿಯೋ ನೋಡಿ ಯಾರನ್ನ ನಿನ್ ಗ್ರೀನ್ ಫ್ಲಾಗ್ ಅನ್ಕೊಂತಾರೆ ತಾನೆ. ಗ್ರೀನ್ ಫ್ಲಾಗ್ ಇಸ್ ಲೈಕ್ ಇಟ್ಸ್ ಅ ಜೆನ್ಸಿ ಟರ್ಮ್ ಮಮ್ಮಿ, ಪ್ಲೀಸ್ ಐ ಕಾಂಟ್ ಎಕ್ಸ್ಪ್ಲೇನ್. ಬಟ್ ನಿಮ್ ಕಡೆನೂ ತಗೊಳಲ್ಲ ತಾನೆ ವರದಕ್ಷಿಣೆ. ದಟ್ ಈಸ್ ಬ್ಯಾಡ್, ಯು ಶುಡ್ ನಾಟ್ ಟೇಕ್. ನಮ್ ಕಡೆ ಅಷ್ಟಿಲ್ಲ, ತಗೊಳೋದೇ ಇಲ್ಲ. ದಟ್ ವೆರಿ ಬ್ಯಾಡ್ ಯಾ ಗುನಾಲ್, ವೆರಿ ಬ್ಯಾಡ್. ಅದಕ್ಕೆ ನಮ್ಮ ಅಪ್ಪ ಹೇಳಿದ್, ಗೊತ್ತು ನಿಮ್ ಕಡೆ ತಗೊಂತಾರ ಅಂತ, ನಮ್ ಕಡೆ ಇಲ್ಲ ಗೊತ್ತಾ. ಬಟ್ ಆಸ್ ಅ ಗಿಫ್ಟ್ ತರ ಬೀರೋ, ಆಮೇಲೆ ಬೀರೋ, ಇಲ್ಲಾಂದ್ರೆ ಕಾಟು. ಕಾರ್ ಇಲ್ಲ, ಕಾರೆಲ್ಲ ಇಲ್ಲ ಗುನಾಲ್. ಅದಕ್ಕೇನೋ ಒಂದು ಇದು ಇರುತ್ತೆ ರೀಸನ್. ಎಂತದು ಇಲ್ಲ ನೋಡ, ಅದ್ರ ಬದಲು ಬೇರೆ ಕೊಡ್ತೀವಿ ಅಂತ ಕೊಡ್ತಾವ್ರೆ. ಅಫಿಷಿಯಲಿ ಲೈಕ್ ಕಾಸು ಕೊಡೋದು ಅದೆಲ್ಲ ಇಲ್ಲ. ಲೈಕ್ ದಟ್ಸ್ ಸೊ ಪ್ರೌಡ್ ಇನ್ ಅವರ್ ಕಮ್ಯುನಿಟಿ. ತಂದೆ ತಾಯಿನ ಏನು ಕೊಡ್ಬೇಕು ಅದೇ ಎಕ್ಸಾಕ್ಟ್ಲಿ ನಮ್ ಕಡೆ ಇಲ್ಲ. ಬಟ್ ನಿಮ್ ಕಡೆ ಚೆನ್ನಾಗಿ ನೋಡ್ಬೇಕು, ನೋಡ್ಕೊಳ್ಬೇಕು. ಎಂತದು ಇಲ್ಲ, ಎಲ್ಲ ಬೆಳ್ಳಗಿದ್ರೆ ಸಾಕು. ಅವರೇ ಎಲ್ಲ ಮಾಡ್ಕೊ, ಏನೋ ಒಡವೆ ಹಾಕಿ ಮದುವೆ ಖರ್ಚು ಮಾಡ್ಕೊಂಡು ಹೋಗ್ತಾರೆ. ಸೊ ಏನಾಯ್ತು ಟೈಮ್ ಇವಾಗ, ಅಂಡ್ ಗೈಸ್ ವಿ ಆರ್ ಲೀವಿಂಗ್. ಚೆನ್ನಾಗಿತ್ತು, ಅದು ಕ್ಲೈಮೇಟ್ ಚೆನ್ನಾಗಿತ್ತು. ಬಟ್ ದೆನ್ ವಾಟ್ ಎವರ್, ವೆನ್ ಎವರ್ ಐ ವಿಲ್ ಆಲ್ವೇಸ್ ಲೈಕ್, ಅದು ಲವ್ ಅಟ್ ಫಸ್ಟ್ ಸೈಟ್ ಕೊಯಂಬತ್ತೂರ್ ಅಲ್ಲ. ಲೈಕ್ ನಾವು ಹೋಗಿದ್ ಸೀಸನ್ನು ಸೇಮ್ ಸೀಸನ್ನೇ, ಬಟ್ ಇಟ್ ವಾಸ್ ಡ್ರಿಸ್ಲಿಂಗ್. ನಾವು ಹೋಗಿದ್ದು ರೋಡ್ ಬಂದ್ಬಿಟ್ಟು ಡಿಸೆಂಬರ್, ಸೇಮ್ ಸೀಸನ್ ಆಬ್ವಿಯಸ್ಲಿ. ಇಟ್ಸ್ ಆಲ್ಮೋಸ್ಟ್ ಆಗಸ್ಟ್ ನೌ, 1 month ರೈನಿ ಸೀಸನ್. ಸೊ ಡ್ರಿಸಲ್ ಆಗ್ತಾ ಇತ್ತು. ಅಂಡ್ ಎಂತದು ಇಲ್ಲ, ಜಸ್ಟ್ ಮೋಡ. ಈ ವ್ಲಾಗ್ ಅಲ್ಲಿ ಐ ಡೋಂಟ್ ನೋ, ಆಸ್ ಯು ಆಲ್ ನೋ, ಲೈಕ್
there's a problem going on, so I don't know when I'm going to post it. But then ನಾನು ಬ್ಲಾಗ್ಸ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಅಷ್ಟೇ. ಸೊ ಅದು ಹೋಗಿದ್ದ ದಾರಿ ಕೂಡ ತುಂಬ ಚೆನ್ನಾಗಿತ್ತು. ಕೊಯಂಬತ್ತೂರ್ದು ಬಿಲ್ಡಿಂಗ್ಸ್ ಇದ್ದಿಲ್ಲ, ಓನ್ಲಿ ಗ್ರೀನ್ ಗ್ರೀನ್ ಗ್ರೀನ್. ಸೊ ಅದೇ ನಂಗೆ ತುಂಬ ಇಷ್ಟ ಆಗಿದ್ದು. ಪ್ಲಸ್ ಆನ್ ದ್ಯಾಟ್ ಧ್ಯಾನಲಿಂಗ ಇದೆ ಅಲ್ಲಿ, ಸೊ ಅಲ್ಲಿ ಮೆಡಿಟೇಟ್ ಮಾಡಿದ್ವಿ. ಸೊ ಐ ಥಿಂಕ್ ಮೈ ಹಾರ್ಟ್ ಆ್ಯಂಡ್ ಸೋಲ್ ಇಸ್ ಸ್ಟಿಲ್ ದೇರ್. ಅಲ್ಲಿಗೆ ಹೋಗಲೇಬೇಕು ಅಂತ ಪ್ಲಾನ್ ಮಾಡ್ತಾನೆ. 5 ವರ್ಷದಿಂದ ಕೇಳ್ತಾ ಇದ್ದೀನಿ ಇವ್ರಿಗೆ ಕರ್ಕೊಂಡು ಹೋಗೋಕ್ಕೆ, ಹೋಗೋಣ 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 ಅಂತ. ಓಕೆ 2021 ನನ್ನ CET ರಿಸಲ್ಟ್ ಬಂದಿದ್ದು. CET ರಿಸಲ್ಟ್ಸ್ ಬಂದಾಗಿಂದ ಐ ವೆರಿ ಬ್ಯಾಡ್ಲಿ ವಾಂಟೆಡ್ ಟು ಗೋ ದೇರ್. ಹೋಗೋಣ ಹೋಗೋಣ ಅನ್ಕೊಂಡು ಹೋಗ್ತಾನೆ ಇದ್ದಿಲ್ಲ. ಇಟ್ಸ್ ಆಲ್ಮೋಸ್ಟ್ 2025 in few months and yeah, so officially it will become like 4 to 5 years. And ಇವಾಗ ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಬಿರಿಯಾನಿ. ಐ ಡೋಂಟ್ ನೋ, ಮಮ್ಮಿ ಎಲ್ಲ ನೋಡಿದ್ದಾರೆ, ಎಲ್ಲ ಅವರೇ ಪ್ಲ್ಯಾನ್ ಮಾಡಿದ್ದು. ನಾನು ಫುಲ್ ಬ್ಯುಸಿ ಇದ್ದೀನಿ, ನಂದು ಪ್ರಾಜೆಕ್ಟ್ಸ್ ಅದು ಇದು ಕತೆ ಅಂತ. ಸೊ ಎವ್ರಿಥಿಂಗ್ ಅವರೇ ನೋಡೋಣ ಎಲ್ಲಿ ಹೋಗ್ತೀವಂತ. ಆಮೇಲೆ ಅಲ್ಲೇ ಫೇಮಸ್ ಇರೋ ಚಂದ್ರು ಹೋಟೆಲ್ಗೆ ಹೋಗಿದ್ವಿ. ಸೊ ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರ ಅನಿಸುತ್ತೆ. ಸೊ ಮಮ್ಮಿನೂ ರೀಲ್ಸ್ ಎಲ್ಲ ನೋಡಿ ಮತ್ತು ಬೇರೆ ಯೂಟ್ಯೂಬ್ ವೀಡಿಯೋಸ್ ನೋಡಿ ಇಲ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ದು. ಸೊ ಇಲ್ಲಿ ಹೋಗ್ಬಿಟ್ಟು ನಾವು ಮಟನ್ ಬಿರಿಯಾನಿ ತೊಗೊಂಡ್ವಿ, ಕಬಾಬ್ ತೊಗೊಂಡ್ವಿ, ಗುನಾಲ್ ಚಿಕನ್ ಬಿರಿಯಾನಿ ತೊಗೊಂಡ. ಆ್ಯಂಡ್ ಎಗ್ ಬಂದ್ಬಿಟ್ಟು ಫ್ರೀ ಆಗಿತ್ತು. ಅಲ್ಲೇ ಪಕ್ಕದಲ್ಲಿ ಪಾರ್ಕಿಂಗ್ ಎಲ್ಲ ಕೊಟ್ಟಿದ್ರು. ಆ್ಯಂಡ್ ರೇಟು ನನಗೆ ಅಷ್ಟು ಐ ಡೋಂಟ್ ರಿಮೆಂಬರ್, ಬಟ್ ಐ ಥಿಂಕ್ 240-250 ಮೇಲಿತ್ತು ಅನಿಸುತ್ತೆ ಒಂದು ಮಟನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ವಾಸ್ ಕಂಪ್ಯಾರಿಟಿವ್ಲಿ ಲೆಸ್. ಆಮೇಲೆ ಗೋಲಿ ಸೋಡಾ ತಿನ್ಕೊಂಡು ಬಂದ್ವಿ. ಕಮ್ಮಿಂಗ್ ಟು ಟೇಸ್ಟ್ ನನಗೆ ಅಷ್ಟು ಇಷ್ಟ ಆಗಿಲ್ಲ, ಬಟ್ ಓಕೆ ತಿನ್ಬೋದು. ಏನೋ ಗೈಸ್ ಬನಾನಾ ಕೊಟ್ಟರು. ಒಂದು ತೊಗೊಳ್ಬೇಕಾದ್ರೆ ಎಲ್ಲ ತೊಗೊಂಡು ಬಂದ್ಬಿಟ್ಟಿದೀವಿ. ಎಷ್ಟು ಕೊಟ್ಟಿದ್ದಾರೆ ತೋರ್ಸ? ಒಬ್ರಿಗೆ 2 ಕೊಟ್ಟಿದ್ದಾರೆ. ಎಲ್ಲ ನಮ್ಗೇನೆ. ಏಯ್ ಹೋಗಲೇ. ಓಹೋ ಬೇರೆ ಯಾವ ಕಡೆನೂ ಹೋಗಿಲ್ಲ, ಬಟ್ ಆನ್ ದ ವೇ ಬರುವಾಗ ಈ ಥರ ತುಂಬ ಚೆನ್ನಾಗಿತ್ತು ಸನ್ಸೆಟ್ಟು. ಸೊ ಐ ಜಸ್ಟ್ ಕ್ಯಾಪ್ಚರ್ಡ್ ದಟ್ ಬ್ಯೂಟಿಫುಲ್ ಮೂಮೆಂಟ್. ಹಾಫ್ ಡೇ ಟ್ರಿಪ್ ಅಂದ್ಕೊಂಡು 1 ಡೇ ಕಂಪ್ಲೀಟ್ ಆಗೋಯ್ತು. ಅದೇ ಕಂಪ್ಲೀಟ್ ಇನ್ ದ ಸೆನ್ಸ್ ಲೈಕ್ 3-4 ಡೇ ಆಗೋಗ್ಬಿಟ್ಟಿದೆ. ಕಾರ್ ಡೇ ಮಿಕ್ಕಿದೆ 9. ಆ್ಯಂಡ್ ಐ ಹ್ಯಾವ್ ಮೈ ಪ್ರಾಜೆಕ್ಟ್ ವರ್ಕ್ಸ್. ನಾಳೆ ಹೋಗಬೇಕು. Anyways, that's all vlog. I think a small vlog, ಜಾಸ್ತಿ ಮಾಡಿಲ್ಲ. If you all have liked it, don't forget to like, share, comment and subscribe. ಕಾಯ್ತಾರಿ ನಗ್ತಾರಿ, stay tuned. ನಾನು ನಿಮ್ಮ ಮನವನ್ನು ಹೋಗ್ಬಿಡ್ತೀನಿ. ಬಾಯ್. ತುಂಬ ಟಯರ್ಡ್ ಆಗಿದೆ, ಅದಕ್ಕೆ ವಾಯ್ಸ್ ಲೈಕ್ ದಟ್. ಇಲ್ಲಾಂದರೆ you all know how my energy would be.